ಪ್ರಸಾದ್ ಮಗಳಿಗೆ ಮನೇಲಿ ಜಾಗ ಇಲ್ಲ. ಅವಳು ಯಾಕೆ ಸುಳ್ಳು ಹೇಳಿದ್ಲು? ಅವಳು ಅನಾಥೆ ಅಂತ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ಲು? ಗಾಯತ್ರಿ ಎಲ್ರಿಗೂ ಒಪ್ಪಿಗೆ ಹಾಕಿರೋ ಹೆಣ್ಣು. ಅವಳ ತಂದೆಗೂ ನಮಗೂ ಆಗಲ್ಲ ಅನ್ನೋದಕ್ಕೋಸ್ಕರ ಈಗ ಅವಳೇ ಬೇಡ ಅನ್ನೋದು ಸರಿ ಅಂದ್ರೆ ನೋಡಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ಅವಳು ವಯಸ್ಸು ಹೇಳಿರೋದು. ದಯವಿಟ್ಟು ಅವಳಿಗೆ ಕ್ಷಮಿಸ್ಬಿಡ್ರಿ. ಇಂಥ ಮಾತುಗಳ ಮರಳಾಗಿ ಒಪ್ಪನಲ್ಲ ಇಲ್ಲ ಏನ್ ಜಗಪತಿರಾವ್. ಆ ಹರಿಹರ ಪ್ರಸಾದ್ ಈ ಸಮಾಜದಲ್ಲಿ ಹರಿತಾರೋ ಒಂದು ಗಟಾರ ಇದ್ದಾಗೆ. ಗಟ. ಆದ್ರೆ ಗಾಯತ್ರಿ ಗಂಗೆ ಎಷ್ಟೇ ತೋರಿಸಿದ್ದೇನೆ. ಆದ್ರೆ ಹರಿಹರ ಪ್ರಸಾದ್ ನ್ಯಾಯ ನೀತಿ ಧರ್ಮ ಅನ್ಕೊಳ್ಳುವಂತ ರಾಕ್ಷಸ. ಅಂತಹ ರಾಕ್ಷಸ ತಂದೆ ಹುಟ್ಟಿದ್ದ ಪ್ರಹ್ಲಾದ ಅಂತೀರಿ ಇವಳು. ಓಹೋ, ಪ್ರಹ್ಲಾದ. ಚರಿತ್ರೆ ಪುರಾಣ ನನಗೆ ಬೇಕಾಗಿಲ್ಲ ಜಾನು. ನನಗೆ ಬೇಕಾಗಿರೋ ಫ್ಯಾಕ್ಟ್, ವಾಸ್ತವತೆ ಮುಖ್ಯ. ಆ ಮಾತೆ ನಿಜವಾಗಿದ್ರೆ ಗಾಯತ್ರಿ ಕತ್ತಲು ಹುಟ್ಟಿದ ಬೆಳಕು ಡ್ಯಾಡಿ. ಕರೆಕ್ಟ್. ರಾಜ ಕೇಳಿದ ನಿಜ. ಈ ಗಾಯತ್ರಿ ಬೇಡ ಅನ್ನೋದು ಅನ್ಯಾಯ ರೀ. ಮದುವೆ ತೀರ್ಮಾನ ನಿರ್ಣಯ ಆಗೋದು ನ್ಯಾಯ ಅನ್ಯಾಯದ ಮೇಲೆಲ್ಲ ಜಾನು. ಇಷ್ಟ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ. ಇವತ್ತಲ್ಲ ನಾಳೆ ಆ ಹರಿಹರ ಬಣ್ಣ ಬಯಲಾಗಿ ಅವನ್ ಜೈನ್ ಕವಿ ಅನ್ಸೋದು ನಿಜ. ಆ ಊರಿನ ಜನ ಇಲ್ಲ ಇವ್ ಲೈನ್ ಜಗಪತಿರಾವ್ ಸಂಬಂಧಿ ಬೀಗ ಅಂತ ಬೊಬ್ಬೆ ಹೊಡೆದಾಗ ನನ್ಗೆ ಎಷ್ಟು ಅವಮಾನ ಆಗಬೇಕು? ನನ್ನ ಪರಿಸ್ಥಿತಿ ಏನಾಗಬೇಕು? ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಯಾವಾಗಲೂ ಈ ಪ್ರಶ್ನೆ ಸ್ವಲ್ಪ ರಾಜ್ಯದ ಪರಿಸ್ಥಿತಿ ಆಲೋಚನೆ ಮಾಡ್ಬೇಡಿ. ಮಾತು ಕೊಟ್ಟು ಹುಡುಗಿ ಮನೆ ಕರ್ಕೊಂಡು ಬಂದ್ಮೇಲೆ ತಂದೆಗೋಸ್ಕರ ಆಚೆ ತಳ್ಳಕ್ಕಾಗುತ್ತೇನೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಅಂದ್ರೆ ಏನ್ರಿ ಅರ್ಥ? ನನಗೆ ಗೊತ್ತಿಲ್ಲ ಅಂತ ಅರ್ಥ. ಅದೇನ್ ಮಾತಾಡ್ತೀರಾ ನೀವು? ಕನ್ನಡ ಮಾತು. ಬೇಡಿ, ದಯವಿಟ್ಟು ನೀವು ನನಗೋಸ್ಕರ ಜಗಳ ಮಾಡ್ಬೇಡಿ. ನನ್ನಿಂದ ಒಂದಂತ ಮನೆ ನರ್ಕ ಆಗೋದು ಬೇಡ. ಕೆಸರಲ್ಲಿ ಹುಟ್ಟಿದ ನಾನು ಈ ಮನೆಗೆ ಸೊಸೆ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದು ತಪ್ಪೆ. ಈ ಮನೆಯಲ್ಲಿ ಕಾಲಿಡ ಅರ್ಹತೆ ಕೂಡ ನನಗಿಲ್ಲ. ಆದ್ರೂ ಒಂದು ಮಾತು, ನಾನು ನಿಮಗೆ ಸುಳ್ಳು ಹೇಳಿದ್ದೆ ನಿಜ. ಯಾಕೆ ಗೊತ್ತಾ? ನ್ಯಾಯ ನೀತಿ ಧರ್ಮನ ನಿಮಿಷಕ್ಕೂ ಕೊಂತ ಬದುಕ್ತಿರೋ ನನ್ನ ತಂದೆ ನನ್ನ ದೃಷ್ಟಿಲಿ ಯಾವತ್ತೂ ಸತ್ತು ಹೋದ್ರು. ಅದಕ್ಕೆ ನಾನು ಅವತ್ತು ನಿಮ್ಮ ಹತ್ರ ಅನಾಥೆ ಹೇಳ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸಿ ಅತ್ತೆ, ನನ್ನ ಕ್ಷಮಿಸಿ ಮಾವಯ್ಯ. ಏನಂತ ಕರೆದೆ ನೀನು? ಮಾವಯ್ಯ. ಏನಂತ ಕರೆದೆ ನೀನು? ಮಾವಯ್ಯ. ಏನಂತ ಕರೆದೆ ನೀನು? ನೋಡು ನೋಡು ನೋಡು, ಮಾವಯ್ಯ ಅಂತ ಕರೀತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ನನ್ನ ಮಾವಯ್ಯ ಅಂತ ಕರೀತಾ ಇದ್ದಾಳೆ. ನಾನು ಹೇಳಿದ್ದು ಹರಿಹರ ಪ್ರಸಾದ್ ಮಗಳಿಗೆ ಈ ಮನೇಲಿ ಜಾಗ ಇಲ್ಲ ಅಂತ. ನನ್ನನ್ನ ಬಾಯಿ ತುಂಬಾ ಮಾವಯ್ಯ ಅಂತ ಮುದ್ದ ಕರಿ ನನ್ನ ಮುದ್ದು ಸೊಸೆಗೆ ಈ ಮನೇಲಿ ಯಾವಾಗ್ಲೂ ಜಾಗ ಇದೆ. ನನಗೆ ಗೊತ್ತಮ್ಮ, ಕೆಸರಿನಲ್ಲಿ ಕಮಲ ಹುಟ್ಟಿದ್ರು ಅದು ದೇವರ ಪೂಜೆಗೆ ಶ್ರೇಷ್ಠ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮನೆಗೆ ಸೊಸೆಯಾಗಿ ಬರೋ ಎಲ್ಲ ಅರ್ಹತೆನೂ ನಿನಗಿದೆ. What do you say, Jano? Yes, Your Honor. I hereby confirm the marriage of Rani Gayatri Devi with my son. Hey, ಏನ್ರ చూస్తున్నావు? ಏನೋ ಹಾಗೆ ನೋಡ್ತಾ ಇದೆಯಾ ಬಡವ ರಾಸ್ಕಲ್? ಕಮ್ಮಿ ರೈತೆ.